ನೀನೇನಾರ ನಾನು ಮಾತಾಡಿಲ್ಲ ಅಂದ್ರೆ ಗುದ್ದಿರ್ತೀನಿ ಅಂತ ಹೇಳ್ತೈತೆ ಪಾಪ ನಿಂಗೆ. ಲಕ್ಷ್ಮಿ ಪಾಪ ತೊಟ್ಲಲ್ಲಿ ಇಡು ಅಂದ್ರ. Hello everyone, welcome all of you to a complete day routine from 5:45 ಇಂದ ಬೆಳಗ್ಗೆ ನೈಟ್ 10 ಗಂಟೆವರೆಗೂ ಏನೇನೆಲ್ಲ ಮಾಡ್ತೀವಿ ಅಂತ ನಿಮ್ಮ ಜೊತೆ ನಾನಿವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎದ್ದಿದ ತಕ್ಷಣ ಬಿಸಿನೀರನ್ನ ಕುಡಿತೀನಿ. ನಾನು ರೊಟೀನಲ್ಲಿ ಏನನ್ನ ಒಂದು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತೀನಿ ಈ ಬ್ರೆಸ್ಟ್ ಫೀಡಿಂಗ್ ಟೈಮಲ್ಲಿ ಅಂತಂದರೆ, ಬ್ರೆಸ್ಟ್ ಫೀಡ್ನ ಮಾಡೋದಕ್ಕಿಂತ ಮುಂಚೆ ಆ್ಯಂಡ್ ಆಫ್ಟರ್ ನಾನು ಒಂದು 250 ml ಆಫ್ ವಾಟರ್ನ ತೊಗೊಳ್ತೀನಿ. ಇದರಿಂದ ಬ್ರೆಸ್ಟ್ ಮಿಲ್ಕ್ ಚೆನ್ನಾಗಾಗತ್ತೆ. ಮುದುಬುಲ್ಲಾಗಿ ಲಾಸ್ಟ್ ಫೀಡಿಂಗ್ ನಾನು ಕೊಟ್ಟಿದ್ದು ಅರೌಂಡ್ 4 o'clock. ಸೊ ನೆಕ್ಸ್ಟು ಫೀಡಿಂಗ್ ಮುಂಚೆ ನಾನು ಜಾಕಾಯಿ, ಬಾದಾಮಿ ಆ್ಯಂಡ್ ಖರ್ಜೂರ ಆ್ಯಂಡ್ ಬಜೆನ ತೆಗೆದು ಕೊಡ್ತಾಯಿದ್ದೀನಿ. ಈ ಕಂಪ್ಲೀಟ್ ಡೀಟೇಲ್ ವೀಡಿಯೋನ ನಾನು ಆಲ್ರೆಡಿ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಜಾಕಾಯಿನ ಮಕ್ಕಳಿಗೆ ಯಾಕೆ ಕೊಡಬೇಕು, ಯಾವಾಗ ಕೊಡಬೇಕು, ಏನೇನು ಟಿಪ್ಸ್ನ ಫಾಲೋ ಮಾಡಬೇಕು ಆ್ಯಂಡ್ ಎಷ್ಟು ಪ್ರಮಾಣ ತೆಗಿಬೇಕು ಅಂತ ನೀವೇನು ಚೆಕ್ ಮಾಡಿಲ್ಲ ಅಂತಂದರೆ ಚೆಕ್ ಮಾಡಿ. ಸೊ ಜಾಕಾಯಿನ ಕೊಡೋದಕ್ಕೆ ಮುದುಬುಲನ ಎಬ್ಬಿಸಿ ಕೊಡೋದಕ್ಕೆ ಶುರು ಮಾಡ್ತೀನಿ. ಜಾಕಾಯಿ, ಬಜೆ, ಬಾದಾಮಿ ಮತ್ತು ಖರ್ಜೂರ ಕೊಟ್ಟು 15 minutes ಗ್ಯಾಪಲ್ಲಿ ನಾನು ಹಾಲು ಮತ್ತು ತುಪ್ಪನ ಈ ರೀತಿ ಮಿಕ್ಸ್ ಮಾಡಿ ಇದನ್ನು ಸಹ ಮುದುಬುಲಾಗೆ ಕೊಡ್ತೀನಿ. ಇದರಿಂದ ಮಕ್ಕಳಿಗೆ ವೆಯ್ಟ್ ಗೇನ್ ಆಗೋದಕ್ಕೆ ಸಹಾಯ ಆಗುತ್ತೆ. ಈ ತುಪ್ಪ ಹೋಮ್ ಮೇಡ್ ಮನೆಯಲ್ಲೇ ಮಾಡ್ಕೊಂಡಿರೋದು. ತುಪ್ಪ ಎಲ್ಲ ಕೊಟ್ಟಾದಮೇಲೆ ನಾನು ಫೇಸ್ ಮಸಾಜ್ ಮಾಡ್ತೀನಿ. ಅಂದರೆ ತುಪ್ಪದಲ್ಲಿ ಕಂಪ್ಲೀಟ್ ಫೇಸ್ ಮಸಾಜ್ ಮಾಡೋದ್ರಿಂದ ಮಕ್ಕಳಿಗೆ ಫೇಸ್ ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ. ಹಣೆ ಮಸಾಜ್ ಮಾಡಿ, ಐಬ್ರೋ ಎತ್ತುತ್ತಾ, ಮೂಗ್ನ ಶೇಪ್ ಮಾಡ್ತಾ, ಅಂದರೆ ಕಂಪ್ಲೀಟ್ ಮೂಗ್ನ ಎತ್ತೋದಿಲ್ಲ. ಆ್ಯಂಡ್ ನೆಕ್ಸ್ಟು ನಾನು ಟಮ್ಮಿ ಮಸಾಜ್ ಮಾಡ್ತೀನಿ. ಸೊ ಟಮ್ಮಿ ಮಸಾಜ್ ಮಾಡೋದ್ರಿಂದ ಮಕ್ಕಳಿಗೆ ಗ್ಯಾಸ್ ಪಾಸ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಈ ರೀತಿ ಕಾಲ್ ಎಕ್ಸಸೈಸಸ್ ಒಂದು 15 to 20 minutes ಮಾಡ್ತೀನಿ. ರೈಟ್ ಆಫ್ಟರ್ ತುಪ್ಪ ಕೊಟ್ಟಿದ ತಕ್ಷಣ ಬ್ರೆಸ್ಟ್ ಫೀಡ್ ಮಾಡೋದಿಲ್ಲ. ಸೊ ಅದಕ್ಕೋಸ್ಕರ ಈ ಟೈಮ್ನ ಟಮ್ಮಿ ಮಸಾಜ್ ಮಾಡೋದಕ್ಕೆ ಆ್ಯಂಡ್ ಟಮ್ಮಿ ಟೈಮ್ನ ಕೊಡೋದಕ್ಕೆ ಬಳಸ್ಕೊಳ್ತೀನಿ. ಟಮ್ಮಿ ಟೈಮ್ನ ಫ್ರಮ್ ಬರ್ತಿಂದನೇ ಶುರು ಮಾಡ್ಬೋದು. ಇದರಿಂದ ಮಕ್ಕಳಿಗೆ ನೆಕ್ ಸ್ಟ್ರೆಂತ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಮುದುಬುಲಂಗೆ 3 to 4 times ಡೇಯಲ್ಲಿ ಟಮ್ಮಿ ಟೈಮ್ನ ಹಾಕ್ತಿರ್ತೀನಿ. ಇದನ್ನು ಎಂಜಾಯ್ ಮಾಡ್ತಾರೆ. ಕೆಲವೊಂದು ಸಲ ತುಂಬ ಅಳ್ತಾರೆ. ಅಂತಂದರೆ ಮಕ್ಕಳಿಗೆ ಇನಿಷಿಯಲಿ ಟಮ್ಮಿ ಟೈಮ್ ಇಷ್ಟ ಆಗೋದಿಲ್ಲ, ಹೊಟ್ಟೆ ಮೇಲೆ ಭಾರ ಅಂತ ಅನಿಸುತ್ತೆ. ಸೊ ಶಿ ಈಸ್ ಟ್ರೈಯಿಂಗ್ ಆ ಕಡೆಯಿಂದ ಈ ಕಡೆ ಕತ್ತು ಹಾಕೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಟಮ್ಮಿ ಮಸಾಜು ಮತ್ತು ಲೆಗ್ ಎಕ್ಸಸೈಸಸ್ನೆಲ್ಲ ಒಂದು 10 minutes ಮಾಡಿ, ಟಮ್ಮಿ ಟೈಮ್ನ 10 minutes ಮಾಡಿದಾಗ 20 minutes ಆಗೋಗುತ್ತೆ. ಅದಾದಮೇಲೆ ನಾನು ನೆಕ್ಸ್ಟ್ ಫೀಡಿಂಗ್ನ ಶುರು ಮಾಡ್ತೀನಿ. ಮುದುಬಲ ಲೋ ಬರ್ತ್ ವೆಯ್ಟ್ ಬೇಬಿ ಆಗಿರೋದ್ರಿಂದ ನಾನು ಎವ್ರಿ 1.5 hourಗೆ ಫೀಡ್ ಮಾಡ್ತಾಯಿದ್ದೀನಿ. ಇದು ಡಿಮ್ಯಾಂಡ್ ಫೀಡ್ ಅನ್ನೋದಕ್ಕಿಂತ ನಾನೇ ಎಬ್ಸಿ ಮಾಡ್ತೀನಿ. ಕೆಲವೊಂದು ಸಲ ಅದೇ ಟೈಮ್ಗೆ ಅವರು ಸಹ ಎದ್ದೇಳ್ತಾರೆ. ಫೀಡ್ ಆಗಿದ ತಕ್ಷಣ ಬರ್ಪ್ ಮಾಡಿಸಿ ಸ್ವಲ್ಪ ಹೊತ್ತು ಆಟ ಆಡ್ತೀನಿ. ಮಕ್ಳ ಜೊತೆ ಬೆಳಗ್ಗೆ ಎದ್ದಿದ ತಕ್ಷಣ ಆಟ ಆಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ. ನೆಕ್ಸ್ಟು ಮುದುಬುಲ ಮಲ್ಕೊಂಡು ಬಿಡ್ತಾರೆ. ದಿಸ್ ಇಸ್ ಸರ್ ಫಸ್ಟ್ ನ್ಯಾಪ್. ಅಂತಂದರೆ ಎದ್ದಿದ ತಕ್ಷಣ ಹಾಲು ಕುಡಿದು ಎಕ್ಸಸೈಸಸ್ ಎಲ್ಲ ಮಾಡಿಸಿರ್ತೀನಿ ಅಲ್ಲ, ಸೊ ಸ್ವಲ್ಪ ಸುಸ್ತಾಗಿರುತ್ತೆ, ಮಲ್ಕೊಂಡಿರ್ತಾರೆ. ಸೊ ಅದಿತಿನೂ ನಿದ್ದೆ ಮಾಡ್ತಿದ್ರು. ಅದಿತಿಗೆ ನೈಟ್ ಟೈಮ್ ನಾನು ಯಾವುದೇ ರೀತಿ ಡೈಪರ್ಸ್ ಆಗಲಿ
ಪ್ಯಾಡೆಡ್ ಅಂಡರ್ವೇರ್ಸ್ನೆಲ್ಲ ನಾನು ಯೂಸ್ ಮಾಡ್ತಿಲ್ಲ. ನಾನು ಯಾವಾಗೆಲ್ಲ ಮುದ್ದುಬುಲ್ಲಾಗೆ ಫೀಡ್ ಮಾಡೋದಕ್ಕೆ ಇದು ಹೇಳ್ತೀನೋ ಆವಾಗ ಆದಿತ್ಯನ ಎಬ್ಬಿಸಿ ಪಾಟಿ ರೂಮಿಗೆ ಕರ್ಕೊಂಡು ಹೋಗಿ ಪಿನ ಮಾಡಿಸ್ತೀನಿ, ಅಂತಂದರೆ ಯೂರಿನ್ ಪಾಸ್ ಮಾಡ್ತಾರೆ. ಇದನ್ನು ಅಭ್ಯಾಸ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾದಾಗಿಂದ ನಾನು ಅಭ್ಯಾಸ ಮಾಡಿರೋದ್ರಿಂದ ಆದಿತ್ಯಗೆ ಅಭ್ಯಾಸ ಆಗಿದೆ. ಕೆಲವೊಂದು ಸಲ ಮಕ್ಕಳು ತುಂಬ ಕ್ರ್ಯಾಂಕಿ ಆಗ್ತಾರೆ ನಿದ್ದೆಯಿಂದ ಎಬ್ಬಿಸಿದಾಗ, ಬಟ್ ಆದಿತ್ಯಗೆ ಅಭ್ಯಾಸ ಆಗಿರೋದ್ರಿಂದ ಒಂದು ಸಲ ಹೇಳಿದ ತಕ್ಷಣ ಆದಿತ್ಯ ಪಿ ಮಾಡೋಣ ಹೋಗೋಣ ಬನ್ನಿ ಅಂತ ಹೇಳಿದ ತಕ್ಷಣ ಆರಾಮಾಗಿ ಎದ್ದು ಬಂದು ಪಿ ಮಾಡಿ ಆ್ಯಂಡ್ ಎವ್ರಿ ಟೈಮ್ ನೀರು ಕೊಡ್ತೀನಿ. ಒಂದು ಹಾಫ್ ಗ್ಲಾಸ್ ಅಷ್ಟು ನೀರು ಕುಡಿದು ಮಲ್ಕೊಳ್ತಾರೆ. ಈಗ ಟೈಮ್ 6:45. ನಾನು ಫಸ್ಟು ಈಗ ಕುಡಿತಾ ಇರೋದು ಓಮ್ ವಾಟರ್, ಅಂತಂದರೆ ಬಿಸಿನೀರಿಗೆ ಓಮ್ ಕಾಳು ಹಾಕಿ ಚೆನ್ನಾಗಿ ಕುದಿಸಿ ಅದನ್ನು ಕುಡಿತಾ ಇದ್ದೀನಿ. ಇದರಿಂದ ಗ್ಯಾಸ್ಟ್ರೈಟಿಸ್ ಆಗಲ್ಲ, ತುಂಬ ಒಳ್ಳೆಯದು ಬಾಣಂತಿಯರಿಗೆ. 6:45ಇಂದ ನನಗೆ 7:30ಗೆ ಸೆಷನ್ ಇರುತ್ತೆ. ಆನ್ಲೈನ್ ಸೆಷನ್ ಮಾಡ್ತೀನಿ. ನಾನು ಥೆರಪಿಸ್ಟ್ ಆಗಿರೋದ್ರಿಂದ ಥೆರಪೀಸು ಮತ್ತು ಮಕ್ಕಳಿಗೆ ರೆಮಿಡಿಯಲ್ ಕ್ಲಾಸಸ್ನೆಲ್ಲ ನಾನು ಮಾಡ್ತೀನಿ. ಸೊ 6:45ಇಂದ 7:30ವರೆಗೂ ರೂಮಲ್ಲೇ ಮಾಡ್ತೀನಿ. ಮುಂಚೆ ಪ್ರೆಗ್ನೆಂಟ್ ಆಗಿದ್ದಾಗ ಮಾಡಿ ಮೇಲೆ ಹೋಗಿ ವಾಕ್ ಮಾಡ್ತಿದ್ದೆ, ಬಟ್ ಈಗ ಗಾಳಿ ಜಾಸ್ತಿ ಇರೋದ್ರಿಂದ ಆಷಾಢ ಬೇರೆ ಶುರು ಆಗ್ತಿದೆ ಅಲ್ವಾ, ಸೊ ಗಾಳಿ ಜಾಸ್ತಿ ಇರುತ್ತೆ. ಸೊ ಮಾಡಿ ಮೇಲೆಲ್ಲ ಹೋಗಲ್ಲ, ರೂಮಲ್ಲೇ ವಾಕ್ ಮಾಡಿಕೊಂಡು ನಾನು ಥೆರಪಿನ ಮುಗಿಸ್ಕೊಳ್ತೀನಿ. ಇದು ಆನ್ಲೈನ್ ಆಗಿರೋದ್ರಿಂದ ಕೆಲವೊಂದು ಸಲ ಕೆಲವ್ರಿಗೆ ವೀಡಿಯೋ ಕಾಲ್ ಇರುತ್ತೆ ಅಥವಾ ಕೆಲವ್ರಿಗೆ ಆಡಿಯೋ ಕಾಲ್ ಇರುತ್ತೆ. ಸೊ ಇದು ಆಡಿಯೋ ಕಾಲ್ ಇದ್ದಿದ್ದರಿಂದ ಆಡಿಯೋ ಕಾಲ್ ಮುಗಿಸ್ಕೊಂಡೆ. ನೆಕ್ಸ್ಟು ಕಾಫಿ ಟೈಮ್. ಅರೌಂಡ್ 7:30 ಹಾಗೆ ನಾನು ಕಾಫಿ ಕುಡಿದೆ. ಆದಿತ್ಯ ಮತ್ತು ಮುದುಬಲ ಇನ್ನೂ ಮಲ್ಕೊಂಡೇ ಇದ್ದಾರೆ. ಕಾಫಿ ಕುಡಿದಾದ್ಮೇಲೆ ನಾನು ಆದಿತ್ಯನ ಎಬ್ಬಿಸ್ತೀನಿ. ಆದಿತ್ಯನ ಎಬ್ಬಿಸಿಲ್ಲ ಅಂತಂದರೆ ಅವ್ರು 9:30 10 o'clockವರೆಗೂ ಮಲ್ಕೊಳ್ತಾರೆ. ಸೊ ಒಂದು ರೊಟೀನ ಸೆಟ್ ಮಾಡಿರೋದ್ರಿಂದ ಆದಿತ್ಯನ ಬೇಗ ಎಬ್ಬಿಸ್ತೀನಿ. ನೈಟು ಬೇಗ ಮಲ್ಕೊಳ್ತಾರೆ, ಅರೌಂಡ್ 10 o'clock ಎಲ್ಲ ಆದಿತ್ಯ ನಿದ್ದೆ ಮಾಡ್ತಾರೆ. ಸೊ ಅದಕ್ಕೋಸ್ಕರ 7:30 7:45 ಹಾಗೆ ಆದಿತ್ಯನ ಎಬ್ಬಿಸೋದು ನಾನು. ಸರಿ, ಇವಾಗ ಶೋ ಕ್ಯೂಟ್ ನೀವು ಯಾರು ನೀವು ಹ್ಯಾಪಿಯಾಗಿರ್ಬೇಕು, ಖುಷಿಯಾಗಿರ್ಬೇಕು. ಇರ್ತೀರಾ? ಓಕೆ, ಲೆಟ್ಸ್ ಆಫ್ ಲವ್. ವಸತೆ ಲಕ್ಷ್ಮಿ ಕಳ್ಳ ಮಧ್ಯೆ ಸರಸ್ವತಿ ಕಳ್ಳ ಮೂಲ ಸಿದ್ಧಗುಡಿ ಪರ್ವತ ಕಡದಾಸ ಪಾಪಿ ಮತ್ತೆ ಎಡ್ಗಡೆ ಅದೊಂಥರ. ಗುಡ್ ಮಾರ್ನಿಂಗ್ ಮಡುಬುಲ್ಲ. ಗುಡ್ ಮಾರ್ನಿಂಗ್. ಆದಿತ್ಯನ ಪ್ರೀತಿ ಮಾಡಿ ಎಬ್ಸಿ ಆದಿತ್ಯ ಎದ್ದಿದ್ದ ಸೌಂಡ್ಗೆ ಮುದುಬುಲಾನು ಎದ್ಬಿಟ್ರು. ತಿರ್ಗಾ ಇವಾಗ ಮುದುಬುಲಾಗೆ ಸ್ವಲ್ಪ ಹೊತ್ತು ಫೀಡ್ ಮಾಡಿಸಿ ಆಟ ಆಡೋದಕ್ಕೆ ಬಿಡ್ತೀನಿ. ಆಟ ಅಂತಂದರೆ ಮುದುಬುಲಾಗೆ ನಾನು ವೈಟ್ ಆ್ಯಂಡ್ ಬ್ಲ್ಯಾಕ್ ಕಾಂಟ್ರಾಸ್ಟ್ನ ತೋರಿಸ್ತೀನಿ. ಮುದುಬುಲ ಆ ಒಂದು ವೈಟ್ ಆ್ಯಂಡ್ ಬ್ಲ್ಯಾಕ್ ಕಾಂಟ್ರಾಸ್ಟ್ನ ನೋಡುವಾಗ ನಾನು ನೆಕ್ಸ್ಟ್ ಸ್ನಾನಕ್ಕೆ ರೆಡಿ ಮಾಡ್ಕೊಳ್ತೀನಿ. ಪ್ರತಿದಿನ ಮುದುಬುಲಾಗೆ ಎಣ್ಣೆ ಮಸಾಜ್ ಇರುತ್ತೆ. ಮೈಗೆ ಸ್ನಾನ ಮಾಡುವಾಗ್ಲೂ ಎಣ್ಣೆ ಮಸಾಜ್ ಮಾಡಿಸ್ತೀನಿ ಆ್ಯಂಡ್ ತಲೆಗೆ ಸ್ನಾನ ಮಾಡುವಾಗ್ಲೂ ಎಣ್ಣೆ ಮಸಾಜ್ ಮಾಡ್ತೀನಿ. ಈ ರೀತಿ ಬೋರ್ಡ್ಸ್ನ ನಾನು ತೋರಿಸೋದು ಎವ್ರಿ ವೀಕಿಂಗ್ ವಿಂಡೋಸಲ್ಲಿ ತೋರಿಸ್ತೀನಿ. ಅಂತಂದರೆ ಎದ್ಮೇಲೆ ಮುಂಚೆ ಕೆಲವೊಂದು ಸಲ ಎದ್ದಿದ ತಕ್ಷಣ ಮುದುಬುಲಾಗೆ ಫೀಡಿಂಗ್ ಬೇಕಾಗುತ್ತೆ, ಕ್ರ್ಯಾಂಕಿ ಆಗ್ತಾರೆ. ಕೆಲವೊಂದು ಸಲ ಎದ್ದಾಗ ಆರಾಮಾಗಿ ಆ ಕಡೆ ಈ ಕಡೆ ನೋಡ್ತಾ ಇರ್ತಾರೆ. ಆವಾಗ ನಾನು ಈ ಬೋರ್ಡ್ನ ಪ್ಲೇಸ್ ಮಾಡ್ತೀನಿ. ಸ್ವಲ್ಪ ಹೊತ್ತು ಆರಾಮಾಗಿ ನೋಡ್ತಿರ್ತಾರೆ. ನೆಕ್ಸ್ಟ್ ನಾನು ಫೀಡ್ ಮಾಡ್ತೀನಿ. ಮುದುಬುಲಾಗೆ ನಾನು ಯಾವುದೇ ರೀತಿ ಡೇ ಆಗಲಿ ನೈಟ್ ಆಗಲಿ ಡೈಪರ್ಸ್ನ ಬಳಸಲ್ಲ. ಬಟ್ಟೆ ಅಂತಂದರೆ ಕಚ್ಚೆ ಬಟ್ಟೆ ಅಂತ ಬರುತ್ತಲ್ಲ, ಸೊ ವೈಟ್ ಕಲರ್ ಅದನ್ನು ಹಾಕಿ ಮೇಲ್ಗಡೆ ಇನ್ನೊಂದು ಕ್ಲಾತ್ನ ರ್ಯಾಪ್ ಮಾಡ್ತೀನಿ.
ಯೂರಿನ್ ಪಾಸ್ ಮಾಡ್ತಾನೆ ಇರ್ತಾರೆ ಅಲ್ವಾ, ಸೊ ಅದಕ್ಕೋಸ್ಕರ. ಸೊ ಆ ರೀತಿ ಮಾಡಿದಾಗ ಅವ್ರಿಗೂ ಕಂಫರ್ಟ್ ಇರುತ್ತೆ. ಫಸ್ಟು ನಾನು ಮುದುಬಲಾಗೆ ಸ್ನಾನ ಮಾಡಿಸಿ ಮಲಗಿಸಿ ಅದಾದಮೇಲೆ ನಂದು ಮತ್ತು ಅದಿತಿದು ಎಣ್ಣೆ ಮಸಾಜ್ ಎಲ್ಲ ಆಗಿ ಆಮೇಲೆ ಸ್ನಾನಕ್ಕೆ ಹೋಗ್ತೀವಿ. ಸೊ ಅದಕ್ಕಿಂತ ಮುಂಚೆ ಅದಿತಿ ಮತ್ತು ನಾನು ಕುರುವಿ 3 ಜನನು ಪಪ್ಪಾಯ ತಿಂತೀವಿ. ಪಪ್ಪಾಯ ತುಂಬ ಒಳ್ಳೆಯದು. ಖಾಲಿ ಹೊಟ್ಟೆಗೆ ಪಪ್ಪಾಯ ತಿನ್ನೋದ್ರಿಂದ ಅದರ ಬೆನಿಫಿಟ್ಸ್ ತುಂಬ ಜಾಸ್ತಿ ಇರುತ್ತೆ. ಆ್ಯಂಡ್ ಈ ಟೈಮಲ್ಲಿ ನಮಗೆ ಬ್ಲೀಡಿಂಗ್ ಎಲ್ಲ ಆಗ್ತಾ ಇರುತ್ತೆ. ಸೊ ಕೆಟ್ಟ ರಕ್ತ ಅಂತ ಹೇಳ್ತಾರೆ, ಅಂತಂದರೆ ಇರೋದೆಲ್ಲ ಹೋಗಬೇಕು. ಸೊ ಪಪ್ಪಾಯ ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಸೊ ನೀವು ಟ್ರೈ ಮಾಡ್ಬೋದು ಪಪ್ಪಾಯನ, ಯಾವುದೇ ರೀತಿ ತೊಂದರೆ ಇಲ್ಲ. ಬಟ್ ತುಂಬ ಜಾಸ್ತಿ ತಿನ್ನಬಾರ್ದು. ಇದನ್ನು ಎಕ್ಸೆಸ್ ಹೀಟ್ ಅಂತ ಹೇಳ್ತಾರೆ. ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ 1-2 ಪೀಸ್ ತಿನ್ನೋದ್ರಿಂದ ಯಾವುದೇ ರೀತಿ ತೊಂದರೆ ಇಲ್ಲ. ನೆಕ್ಸ್ಟು ನಾನು ಈ ಒಂದು ಡ್ರಾಪ್ಸ್ನ ಹಾಕಿ ಆ್ಯಂಡ್ ಈ ಲೇಹ್ಯನ ಕೊಟ್ಟು ಮುದುಬಲಾಗೆ ಎಣ್ಣೆ ಮಸಾಜ್ನ ಶುರು ಮಾಡ್ತೀನಿ. ಎಣ್ಣೆ ಮಸಾಜ್ ಮಾಡೋದಕ್ಕಿಂತ ಮುಂಚೆ ಒಂದು ಕಡೆ ಎಣ್ಣೆ, ಕ್ರೀಮು, ಮುದುಬಲಾಗೆ ಸ್ನಾನ ಆಗಿದ ತಕ್ಷಣ ಬಟ್ಟೆ ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಬಿಟ್ಟಿರ್ತೀನಿ. ಮುದುಬಲ ಎಣ್ಣೆ ಹಾಕಿದ ತಕ್ಷಣ ಸ್ವಲ್ಪ ಕ್ರ್ಯಾಂಕಿ ಆಗ್ತಾರೆ, ಕೈಯೇ ಬಿಡೋದಿಲ್ಲ, ಎತ್ಕೊಂಡೇ ಇರಬೇಕು. ಆ್ಯಂಡ್ ಕೆಳಗಡೆ ಹಾಕಿದಾಗ ಅಳ್ತಾನೆ ಇರ್ತಾರೆ. ಸೊ ಎಣ್ಣೆ ಕೈಯಲ್ಲಿ ತಿರ್ಗಾ ವಾಶ್ ಮಾಡಿಕೊಂಡು ಬಟ್ಟೆ ಎಲ್ಲ ತೊಗೊಳೋದಕ್ಕಾಗಲ್ಲ. ಅದಕ್ಕೋಸ್ಕರ ಎಣ್ಣೆ ಮಸಾಜ್ ಮಾಡೋದಕ್ಕಿಂತ ಮುಂಚೆನೇ ನಾನು ಎಲ್ಲಾನು ರೆಡಿ ಮಾಡ್ಕೊಂಡಿರ್ತೀನಿ. ಆಗೋಯ್ತು. ಇಲ್ಲಪ್ಪ, ಸಾರಿ 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 ಮುದುಬಲ, ಸಾರಿ. ಆನ್ ಆಯ್ತು ಕತ್ತೆತ್ತಪ್ಪ. ಹೆಂಗಪ್ಪ ಎತ್ತದು ನೀವು? ಎತ್ತಪ್ಪ, ಹೆಂಗತ್ತದು? ಗುಂಡು ಗುಂಡು. ಏನಾಯ್ತಪ್ಪ? ಎಣ್ಣೆ ಮಸಾಜ್ ಬೇಡವಾ? ಆಯ್ತು, ಮಾಡಲ್ಲ ಬಿಡು. ಎಣ್ಣೆ ಮಸಾಜ್ ಆದಮೇಲೆ 15-20 ಮಿನಿಟ್ಸ್ ಬಿಟ್ಟು ಆಮೇಲೆ ಸ್ನಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಸ್ನಾನಕ್ಕೆ ಎಲ್ಲ ರೆಡಿ ಮಾಡಿರ್ತೀನಿ, ಬಿಸಿನೀರೆಲ್ಲ ಎಲ್ಲ ಕಂಪ್ಲೀಟ್ ಏನೇನು ಬೇಕೋ ಎಲ್ಲ ರೆಡಿ ಮಾಡಿಕೊಂಡು ಸ್ನಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಸ್ನಾನದಿಂದ ಕರ್ಕೊಂಡು ಬಂದಿದ ತಕ್ಷಣ ರೆಡಿ ಮಾಡಿ ಅವ್ರನ್ನ ಮಲಗಿಸ್ಬಿಟ್ಟೆ. ಒಂದು ಸ್ವಲ್ಪ ಫೀಟ್ ತೊಗೊಂಡ್ರು ಆ್ಯಂಡ್ ನಿದ್ದೆ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಎಣ್ಣೆ ಮಸಾಜ್ ಎಲ್ಲ ತುಂಬ ಬಾಡಿ ಪೇಯ್ನ್ ಆಗಿರುತ್ತಲ್ಲ ಮಕ್ಕಳಿಗೆ, ಸೊ ನಿದ್ದೆ ಮಾಡ್ತಿದ್ದಾರೆ ಆರಾಮಾಗಿ. ಈಗ ನೆಕ್ಸ್ಟು ನನ್ನ ಮತ್ತು ಅದಿತಿಯ ಸ್ನಾನ. ಪ್ರತಿದಿನ ನಾನು ಸಹ ಎಣ್ಣೆ ಮಸಾಜ್ ಮಾಡಿಕೊಂಡೇ ಸ್ನಾನ ಮಾಡ್ತಿದ್ದೀನಿ. ಇವತ್ತು ನಾನು ಆಲ್ಮಂಡ್ ಆಯಿಲ್ನ ಯೂಸ್ ಮಾಡ್ತಿದ್ದೀನಿ. ಅದಿತಿಗೂ ಸಹ ನಾನು ಆಲ್ಮಂಡ್ ಆಯಿಲ್ನ ಯೂಸ್ ಮಾಡ್ತೀನಿ. ಆಲ್ಮಂಡ್ ಆಯಿಲ್ ಮಕ್ಕಳಿಗೆ ಯೂಸ್ ಮಾಡೋದ್ರಿಂದ ಸ್ಕಿನ್ ತುಂಬ ಚೆನ್ನಾಗಿ ರೇಡಿಯಂಟ್ ಆ್ಯಂಡ್ ಗ್ಲೋ ಆಗುತ್ತೆ ಆ್ಯಂಡ್ ಹೆಲ್ತ್ಗೂ ತುಂಬ ಒಳ್ಳೆಯದು ಆಲ್ಮಂಡ್ ಆಯಿಲ್. ಅದಿತಿಗೆ ಇವತ್ತು ತಲೆಗೆ ಸ್ನಾನ ಇಲ್ಲ, ನನಗೂ ತಲೆಗೆ ಸ್ನಾನ ಇಲ್ಲದಿರೋದ್ರಿಂದ ಅದಿತಿಯ ಒಂದು ಕಂಪ್ಲೀಟ್ ಕೂದಲನ್ನ ಮೇಲ್ಗಡೆ ಟೈ ಮಾಡಿ ಎಣ್ಣೆ ಮಸಾಜ್ ಮಾಡ್ತೀನಿ. ಅದಿತಿಗೆ ಯಾವ್ಯಾವ ಆಯಿಲ್ನ ಯೂಸ್ ಮಾಡ್ತೀನಿ ಅಂತಂದರೆ ಆಲ್ಮಂಡ್ ಆಯಿಲು, ಕ್ಯಾಸ್ಟರ್ ಆಯಿಲು ಮತ್ತು ಕೋಕೋನಟ್ ಆಯಿಲ್, ಬ್ಲ್ಯಾಕ್ ಸಿಸೇಮ್ ಆಯಿಲ್ ಇದನ್ನೆಲ್ಲನೂ ನಾನು ಯೂಸ್ ಮಾಡ್ತೀನಿ. ಪ್ರತಿದಿನ ಅದಿತಿಗೆ ಆಯಿಲ್ ಮಸಾಜ್ ಇರೋದ್ರಿಂದ ಒಂದೊಂದು ದಿನ ಹಾಕ್ತೀನಿ. ಎಣ್ಣೆ ಮಸಾಜ್ ಮಕ್ಕಳಿಗೆ ತುಂಬ ಒಳ್ಳೆಯದು ಆ್ಯಂಡ್ ನಾನು ಎಣ್ಣೆ ಮಸಾಜ್ ಮಾಡ್ಕೊಳ್ಳುವಾಗ ಅದಿತಿನೂ ಮಾಡ್ಕೊಳ್ತಾರೆ. ಇದರಿಂದ ತುಂಬ ಒಳ್ಳೆಯದು. ಈ ಟೈಮಲ್ಲಿ ನಮಗೆ ಸ್ಕಿನ್ ಇಶ್ಯೂಸ್ ಎಲ್ಲ ಬರ್ತಾ ಇರುತ್ತೆ. ಆಲ್ರೆಡಿ ಸ್ಕಿನ್ ಡಿಫ್ರೆಂಟ್ ಚೇಂಜಸ್ ಎಲ್ಲ ಆಗಿರುತ್ತೆ. ಅದರಿಂದ ನಮಗೆ ಒಂದು ಬೆಟರ್ಮೆಂಟ್ ಅಂತ ಹೇಳ್ಬೋದು. ಆ್ಯಂಡ್ ಸ್ನಾನಕ್ಕೆ ನಾನು ಯಾವುದೇ ರೀತಿ ಸೋಪ್ ಆಗಲಿ ಅಥವಾ ಬಾಡಿ ವಾಶ್ ಆಗಲಿ ಯೂಸ್ ಮಾಡಲ್ಲ. ಪ್ರತಿದಿನ ಒಂದು ಕಡಲೆ ಹಿಟ್ಟಿರ್ಬೋದು ಅಥವಾ ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು ಈ ರೀತಿ ಯೂಸ್ ಮಾಡ್ತೀನಿ. ಇದ್ರ ಬಗ್ಗೆ ಡೀಟೇಲಾಗಿ ವಿಡಿಯೋ ಕೇಳ್ತಿದ್ದೀರಾ, ಡೆಫಿನೆಟ್ಲಿ ನಾನು ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ನಾನು ನಿಮಗೆ ಕಂಪ್ಲೀಟ್ ಹೇಗೆ ಸ್ನಾನ ಮಾಡೋದಕ್ಕಿಂತ ಮುಂಚೆ ನಾವು ಎಣ್ಣೆ ಮಸಾಜ್ ಯಾವ ರೀತಿ ಮಾಡಬೇಕು, ಯಾವ ಎಣ್ಣೆ ಯೂಸ್ ಮಾಡಬೇಕು, ಯಾವ ಪೌಡರ್ನ ಯೂಸ್ ಮಾಡಿದ್ರೆ ಏನೆಲ್ಲ ಬೆನಿಫಿಟ್ಸ್ ಅಂತ ಹೇಳ್ತೀನಿ. ಇವತ್ತು ನಾವು ಬಾಡಿಗೆ ಯೂಸ್ ಮಾಡ್ತಿರೋದು ಹೋಮ್ ಮೇಡ್ ಬಾತ್ ಪೌಡರ್. ಇದನ್ನೇ ನಾನು ಕಂಪ್ಲೀಟ್ ಬಾಡಿಗೆ ಅಪ್ಲೈ ಮಾಡಿ ಎಣ್ಣೆನ ವಾಶ್ ಮಾಡ್ತೀನಿ. ಕಂಪ್ಲೀಟ್ ನಾವು ಹಚ್ಚಿರುವಂತಹ ಎಣ್ಣೆ ಹೋಗಬೇಕು ಅಂತೆಲ್ಲ ಏನೂ ಇಲ್ಲ. ಸೋಪ್ ಹಾಕಿದಾಗ ಎಷ್ಟು ಬೇಗ ಹೋಗಿಬಿಡತ್ತೆ. ಬಟ್ ಈ ರೀತಿ ಬಾತ್ ಪೌಡರ್ಸ್ನ ಹಾಕಿದಾಗ ಸ್ವಲ್ಪ ಬಾಡಿಯಲ್ಲಿ ಎಣ್ಣೆ ಇರುತ್ತೆ. ಸೊ ಅದು ಇದ್ದರೆ ಒಳ್ಳೆಯದು. ಈ ಟೈಮಲ್ಲಿ ನಮ್ಮ ಸ್ಕಿನ್ಗೆ ಅದು ತುಂಬ ಒಳ್ಳೆಯದಾಗುತ್ತೆ. ಸೊ ಅದಿತಿಗೆ ಕಂಪ್ಲೀಟ್ ಬಾಡಿಗೆಲ್ಲ ಈ ಒಂದು ಹೋಮ್ ಮೇಡ್ ಬಾತ್ ಪೌಡರ್ನ ನಾನು ಅದಿತಿಗೆ ಅಪ್ಲೈ ಮಾಡ್ತೀನಿ. ಅಪ್ಲೈ ಮಾಡಿ ಒಂದು 10-15 ಮಿನಿಟ್ಸ್ ಬಿಟ್ಟು ಆಮೇಲೆ ಸ್ನಾನ ಮಾಡಿಸೋದು. ಮುದುಬಲಂಗೆ ನಾಳೆಯಿಂದ ಹಚ್ಚೋಣ ಕಡಲೆ ಹಿಟ್ಟು. ಮುದುಬಲಂಗೆ ನಾಳೆಯಿಂದ ಸ್ಟಾರ್ಟ್ ಮಾಡೋದು.
ಈ ಕಡೆ ತಿರ್ಗೋ. ಲುಕ್ ಎಟ್ ಮೀ. ನಂದು ಮತ್ತು ಅದಿತಿದು ಇಬ್ಬರದ್ದು ಸ್ನಾನ ಆಯಿತು. ಸ್ನಾನ ಆಗಿದ ತಕ್ಷಣ ಅದಿತಿನ ರೆಡಿ ಮಾಡಿಬಿಡ್ತೀನಿ. ಆಮೇಲೆ ನನ್ನ ರೆಡಿ. ಈ ಟೈಮಲ್ಲಿ ನಾವು ಸೆಲ್ಫ್ ಕೇರ್ನ ಮಾಡಿಕೊಳ್ಳೇಬೇಕು. ನಾವು ಎಷ್ಟು ಚೆನ್ನಾಗಿ ರೆಡಿ ಆಗ್ತೀವಿ ಅಷ್ಟು ನಮ್ಮ ಒಂದು ಸೆಲ್ಫ್ ಕೇರ್ ಮಾಡ್ಕೊಂಡಂಗೆ ಆಗುತ್ತೆ. ಅದೊಂಥರ ರಿಲೀಫ್. ನನಗೆ ಈ ರೀತಿ ರೆಡಿ ಆದಾಗ ಅಂತಂದರೆ ರೆಡಿ ಆಗೋದು ಅಂತಂದರೆ ಇಟ್ಸ್ ನಾಟ್ ಲೈಕ್ ಕಂಪ್ಲೀಟ್ಲಿ ಅ ಫ್ಯಾನ್ಸಿ ಮೇಕಪ್ ಆ ರೀತಿ ಅಲ್ಲ. ಜಸ್ಟ್ ಒಳ್ಳೆ ಮಾಯ್ಶ್ಚರೈಸರ್ ಹಚ್ಕೊಂಡು ಒಂದು ಸಿಂಪಲ್ಲಾಗಿ ಒಂದು ಲಿಪ್ ಗ್ಲಾಸ್ ಹಾಕ್ಕೊಂಡು ಹೇರ್ ಸ್ಟೈಲ್ ಒಂದು ಕ್ಲೀನಾಗಿ ಒಂದು ಪೋನಿ ಹಾಕ್ಕೊಳ್ತೀನಿ. ಅಂದರೆ ಪ್ರತಿದಿನ ನಮ್ಮನ್ನು ನಾವು ನೋಡಿಕೊಂಡಾಗ ಕನ್ನಡಿಯಲ್ಲಿ ಪ್ರೆಸೆಂಟಬಲ್ ಆಗಿರಬೇಕು. ದಿಸ್ ಇಸ್ ಮೈ ಥಾಟ್ ಆ್ಯಂಡ್ ಒಂದು ಪ್ರೆಸೆಂಟಬಲ್ ಆಗಿರಬೇಕು ಅನ್ನೋದು ಒಂದು ಇಂಟೆನ್ಷನ್ ಅಷ್ಟೇ. ಸಿಂಪಲ್ಲಾಗಿ ರೆಡಿಯಾಗಿ ಅದಿತಿಗೆ ಹೇರ್ ಸ್ಟೈಲ್ ಹಾಕಿರಲಿಲ್ಲ. ಸೊ ಬ್ರೇಕ್ಫಾಸ್ಟ್ ಆಲ್ರೆಡಿ ರೆಡಿ ಆಗಿತ್ತು. ಸೊ ಬ್ರೇಕ್ಫಾಸ್ಟ್ ಬಿಸಿ ಬಿಸಿ ಪ್ರತಿ ಊಟನೂ ಬಿಸಿ ಬಿಸಿ ತಿನ್ನಬೇಕು. ಸೊ ಅದಿತಿಗೆ ಆಮೇಲೆ ಹೇರ್ ಸ್ಟೈಲ್ ಹಾಕೋಣ ಅಂತ ಅಂದ್ಬಿಟ್ಟು ಡೈರೆಕ್ಟ್ ನಾವು ಬ್ರೇಕ್ಫಾಸ್ಟ್ ಮಾಡಿದ್ವಿ. ಇವತ್ತಿನ ಬ್ರೇಕ್ಫಾಸ್ಟ್ಗೆ ಕ್ರುವಿ ಮಾಡಿರೋದು ಬೆಳ್ಳುಳ್ಳಿ ಒಗ್ಗರಣೆ ಅನ್ನ. ಬೆಳ್ಳುಳ್ಳಿ ಈ ಟೈಮಲ್ಲಿ ತುಂಬ ಒಳ್ಳೆಯದು. ಆ್ಯಂಡ್ ಜೊತೆಗೆ ಕಾಲ್ ಸೂಪ್ ಸಹ ಮಾಡಿದ್ದಾರೆ. ಇವತ್ತು ನಾನ್ ವೆಜ್ ಮಾಡ್ತಿದ್ದಾರೆ. ಸೊ ಮಧ್ಯಾಹ್ನಕ್ಕೆ ಗೋಟ್ ಹೆಡ್ ಮಟನ್ ಅಂತ ಹೇಳ್ತೀವಲ್ಲ, ತಲೆ ಮಾಂಸ ಮಾಡಿದ್ದಾರೆ. ಮಟನ್ನು ತಲೆ ಮಾಂಸ ಎಲ್ಲ ತುಂಬ ಒಳ್ಳೆಯದು. ಈ ಟೈಮಲ್ಲಿ ಎದೆ ಹಾಲು ಹೆಚ್ಚಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಕಾಲ್ ಸೂಪು ನಮ್ಮ ಎದೆ ಹಾಲು ಹೆಚ್ಚಿಸೋದಕ್ಕೆ ಆ್ಯಂಡ್ ಈ ಟೈಮಲ್ಲಿ ಕ್ಯಾಲ್ಶಿಯಮ್ ಎಲ್ಲ ಕಡಿಮೆ ಆಗಿರುತ್ತೆ. ಅದರಿಂದ ಕಾಲ್ ಸೂಪ್ ಕುಡಿಯೋದ್ರಿಂದ ತುಂಬ ಒಳ್ಳೆಯದು. ಆ್ಯಂಡ್ ಹೋಮ್ ಮೇಡ್ ಇಸ್ ಬೆಸ್ಟ್. ಕಾಲ್ ಸೂಪ್ ಹೋಟೆಲಿಂದ ತರೋದು ಅಷ್ಟು ಎಫೆಕ್ಟಿವ್ ಆಗಿರೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಎವ್ರಿ ವೀಕ್ ಒಂದು ಡಜನಷ್ಟು ಕಾಲು ತೊಗೊಂಡು ಬಂದು 2 ಸಲ ಮಾಡ್ಕೊಳ್ತೀವಿ. ಒಂದು 6 ಕಾಲು ಒಂದು ಸಲ ಹಾಕಿದ್ರೆ ಅದಿತಿಗೂ ತುಂಬ ಇಷ್ಟ ಕಾಲು. ಸೊ ಅವರು ಚೆನ್ನಾಗಿ ತಿಂತಾರೆ. ಸೊ ಕಾಲ್ ಸೂಪ್ನ ಮಾಡಿ ಬೆಳಗ್ಗೆನೆ ಈ ಬೆಳ್ಳುಳ್ಳಿ ಒಗ್ಗರಣೆ ಅನ್ನ ಮಾಡಿದ್ದಾರೆ. ಬ್ರೇಕ್ಫಾಸ್ಟ್ ಆದಮೇಲೆ ಮುದುಬುಲ್ಲಾಗೆ ಬೋನಸನ್ನು ಕೊಡಬೇಕು. ಅರೌಂಡ್ 10:30-11 ಆಗಿದೆ ಇವಾಗ. ಸೊ ಮುದುಬುಲ್ಲ ಆರಾಮಾಗಿ ಸ್ನಾನ ಆಗಿದ ತಕ್ಷಣ ಬಂದು ಫೀಡ್ ಮಾಡಿಸಿ ಮಲಗಿಸಿದ್ದಲ್ವ, ಇನ್ನೂ ಆರಾಮಾಗಿ ನಿದ್ದೆ ಮಾಡ್ತಿದ್ದಾರೆ. ನೆಕ್ಸ್ಟ್ ಫೀಡ್ಗೆ ಟೈಮ್ ಆಯಿತು. ಈಗ ಈ ಒಂದು ಸಿರಪ್ ಕೊಟ್ಟು ಒಂದು 10 ಮಿನಿಟ್ಸ್ ಬಿಟ್ಟು ಆಮೇಲೆ ನಾನು ಫೀಡ್ ಮಾಡ್ತೀನಿ. ಈಗಂತೂ ಬಾಣಂತನ ಟೈಮಲ್ಲಿ ತುಂಬ ಬೆವರ್ತೀವಿ. ಬೆವರೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಕೆಲವೊಂದು ಸಲ ತುಂಬ ಹಿಂಸೆ ಅನಿಸುತ್ತೆ. ಈ ಟೈಮಲ್ಲೆಲ್ಲ ಬಟ್ಟೆ ಕಟ್ಟೋದಕ್ಕೆ ಆಗೋದಿಲ್ಲ ತಲೆಗೆ. ನಾನು ಯಾವಾಗಲೂ ಕಿವಿಲಿ ಕಾಟನ್ನು ಸಾಕ್ಸ್ ಹಾಕ್ಕೊಂಡಿರ್ತೀನಿ. ಅದಾದಮೇಲೆ ಸ್ವೆಟರ್ ತುಂಬ ಸೆಕೆ ಆಗುತ್ತೆ. ಈವ್ನಿಂಗ್ ಟೈಮ್ ತುಂಬ ಲೇಟ್ ನೈಟು ಮತ್ತು ಅರ್ಲಿ ಮಾರ್ನಿಂಗು ಕೆಲವೊಂದು ಸಲ ಸ್ವೆಟರ್ನ ಬಳಸ್ತೀನಿ. ಈಗ ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ಅಷ್ಟೇನು ಚಳಿ ಅಂತ ಅನಿಸೋದಿಲ್ಲ. ಆ್ಯಂಡ್ ಯಾವಾಗಲೂ ನಾನು ರೂಮಲ್ಲೇ ಇರೋದ್ರಿಂದ ಆಚೆ ಎಲ್ಲ ಎಲ್ಲೂ ಹೋಗಲ್ಲ. ಸೊ ಕಂಪ್ಲೀಟ್ ವಿ ಆರ್ ಲಾಕ್ಡ್ ಇನ್ ಅ ರೂಮ್. ಸೊ ಅದರಿಂದ ನಾನೇನಷ್ಟು ಸ್ವೆಟರ್ಸ್ನೆಲ್ಲ ಬಳಸೋದಿಲ್ಲ. ಸೊ ನಿಮ್ಮ ಒಂದು ವಾತಾವರಣದಲ್ಲಿ ತುಂಬ ಚಳಿ ಇದೆ ಅಂತಂದರೆ ಸ್ವೆಟರ್ಸ್ನೆಲ್ಲ ಬಳಸೋದು ಒಳ್ಳೆಯದು. ಸೊ ಪಾಪುಗೆ ಫೀಡ್ ಮಾಡಿಸಿದ ತಕ್ಷಣವೇ ನಾನು ಬರ್ಪ್ ಮಾಡಿಸ್ಬಿಡ್ತೀನಿ. ಎವ್ರಿ ಫೀಡ್ ಆದಮೇಲೆ ಒಂದು 15 to 10 ಮಿನಿಟ್ಸ್ಗೆ ಪಾಪು ಬರ್ಪ್ ಮಾಡಿಬಿಡ್ತಾರೆ. ಒಂಥರ ಜಾಸ್ತಿ ದೊಡ್ಡದಾಗೆ ಬರ್ಪ್ ಮಾಡ್ತಾರೆ, ಚೆನ್ನಾಗೇ ಬರ್ಪ್ ಬರುತ್ತೆ. ಈಗ ಪಾಪು ಆರಾಮಾಗಿ ನಿದ್ದೆ ಮಾಡಿದ್ರು. ಸೊ ಫೀಡ್ ಮಾಡಿದ ತಕ್ಷಣ ಸ್ವಲ್ಪ ಹೊತ್ತು ಕೈಯಲ್ಲಿ ಈಗ ರಾಕ್ ಮಾಡಿದ ತಕ್ಷಣ ನಿದ್ದೆ ಮಾಡಿಬಿಡ್ತಾರೆ. ಸೊ ಪಾಪುನ ಅವರ ಒಂದು ಬೇಬಿ ನೆಸ್ಟ್ಗೆ ಹಾಕಿ ಮಲಗಿಸ್ತೀನಿ. ನೆಕ್ಸ್ಟು ಅದಿತಿ ಜೊತೆ ಆಟ ಶುರು ಆಗುತ್ತೆ. ನಾನು ಈ ಟೈಮಲ್ಲಿ ಅರೌಂಡ್ ಬೆಳಗ್ಗೆಯಿಂದ ಒಂದು ಗಂಟೆ 2 ಗಂಟೆವರೆಗೂ ನಾನು ಅಷ್ಟು ರೆಸ್ಟ್ ಮಾಡಲ್ಲ. ಅಂದರೆ ಅದಿತಿ ಜೊತೆ ಆಟ, ಈ ರೀತಿ ಸ್ನಾನ, ನಮ್ಮದು ಒಂದು ಕೇರು, ಹೊಟ್ಟೆಗೆ ಬಟ್ಟೆ ಕಟ್ಕೊಳ್ಳೋದು ಆ್ಯಂಡ್ ಪಾಪು ಬಟ್ಟೆಗಳನ್ನೆಲ್ಲ ಒಗೆಯೋದಕ್ಕೆ ಬರ್ತಾರಲ್ಲ, ಸೊ ಅವ್ರಿಗೆ ಕೊಡೋದು, ಅವರು ತಂದು ಅಂದರೆ ಕ್ರುವಿ ತಂದು ರೂಮ್ಗೆ ಹಾಕ್ತಾರೆ, ಅದನ್ನು ಮಡ್ಚಿಡೋದು, ಈ ರೀತಿಗಳನ್ನೇ ಕೆಲಸಗಳನ್ನೇ ನಾನು ಮಾಡ್ಕೊಳ್ತೀನಿ. ಸೊ ಅರೌಂಡ್ 1:30-2ವರೆಗೂ ನನಗೆ ಯಾವುದೇ ರೀತಿ ರೆಸ್ಟ್ ಇರೋದಿಲ್ಲ. ಅಂತಂದರೆ ರೆಸ್ಟ್ ಅಂತಂದರೆ ಮಲ್ಕೊಂಡು ರೆಸ್ಟ್ ಮಾಡೋದಕ್ಕಾಗೋದಿಲ್ಲ, ಆರಾಮಾಗಿ ಕುತ್ಕೊಂಡಿರ್ತೀನಿ. ಸೊ ಕುತ್ಕೊಳ್ಳೋದಕ್ಕೆ ಸ್ಟ್ರೆಂತ್ ಏನು ಅಂತಂದರೆ ನಾನು ಕಂಪ್ಲೀಟ್ ಬಟ್ಟೆ ಕಟ್ಟಿರ್ತೀನಿ ಹೊಟ್ಟೆಗೆ ಟೈಟಾಗಿ. ಸೊ ಅದರಿಂದ ಯಾವುದೇ ರೀತಿ ಸೊಂಟ ನೋವು ಬರೋದಿಲ್ಲ. ಇವತ್ತಿನ ಹೋಮ್ ಸ್ಕೂಲಿಂಗ್ ಒಂದು ಪ್ಲ್ಯಾನಲ್ಲಿ ಲಿಸ್ಟಲ್ಲಿ ಏನೇನಿತ್ತು ಅಂತಂದರೆ ನಂಬರ್ಸ್ ಬಗ್ಗೆ ಮಾತಾಡೋದು, ನಂಬರ್ಸ್ ರೈಮ್ಸ್ ಹೇಳೋದು, ನಂಬರ್ಸ್ ಬಗ್ಗೆ ಫಿಂಗರ್ಸಲ್ಲಿ ಕೌಂಟ್ ಮಾಡೋದು ಇತ್ತು. ಸೊ ಅದನ್ನು ಆಟಾಡ್ತಿದ್ವಿ. ಅದಿತಿಗೆ ತುಂಬ ಇಷ್ಟ ಈ ರೀತಿ ನಾನು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ಒಂಚೂರು ಪ್ರೆಷರ್ ಹಾಕಿ ಆಗೋಗುತ್ತಲ್ಲ, ಇಲ್ಲ ಹೊಟ್ಟೆ ಮಸಾಜ್ ಮಾಡೋಣ. 1 2 4 ಹಾಂ ಆಗೋಯ್ತಪ್ಪ. ಪಾಪದ ಕರ್ಚಿಫ್ ಕೊಡಿ ಮಗಳ. ನಿದ್ದೆ ಬರ್ತೈತೆ ಅಲ್ಲ ನಿಮಗೆ? ಪಚ್ಚಿ ಮಾಡ್ತೀರಾ? ನಿದ್ದೆ ಬರ್ತಿದ್ಯಾ? ಏನಾಯ್ತೆ ಶುಭಂಗೆ? ಆರ್ ಯು ಆಲ್ ರೈಟ್?
ಆರ್ ಯು ಆಲ್ ರೈಟ್? ಪಾಪ ಪಾಟಿ ಪಾಸ್ ಮಾಡ್ತೈತೆ. ಪಾಟಿ ಪಾಟಿ ಹಾಂ ಹಾಂ, ಒಂಚೂರು ಪಾಸ್ ಮಾಡಿಬಿಡಪ್ಪ, ಇಟ್ಕೊತೀನಿ. ಮಾಡಲ್ಲ ಮಾಡಲ್ಲ ನೀವು ಮಾಡಲ್ವ ನೀವು? ಖರ್ಚಿಫ್ ಕೊಡು. ಪಾಪಂದು ಆಯ್ತು 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 ಆಯ್ತು. ನೋಡು ಚಿನಿ, ನಿನ್ನ ಹತ್ರ ಮಾತಾಡೋನತ್ತೆ ಚಿನಿ. ಅದಿತಿ ಅಕ್ಕ ಮಾತಾಡು. ಅದಿತಿ ಮಾತಾಡಲ್ವಾ ಪಾಪು? ಮಾತಾಡಲ್ವಾ ಪಾಪು ಹತ್ರ? ಯಾಕೆ ಯಾಕೆ ಇಲ್ಲ? ನೋಡು ಪಾಪ ಅಳ್ತೈತೆ ಪುಟ್ಟು ಕಂದ. ಮಾತಾಡಲ್ವಂತಲ್ಲ ಪಾಪ ನಿನ್ನ ಹತ್ರ. ಮಾತಾಡು ಅದಿತಿ, ಮಾತಾಡಿ ಮಾ ಮಾತಾಡಿ ಮಾ. ನೀನೇನಾರ ನಾನು ಮಾತಾಡಿಲ್ಲ ಅಂದ್ರೆ ಗುದ್ಬಿಡ್ತೀನಿ ಅಂತ ಹೇಳ್ತೈತೆ ಪಾಪ. ನಿಂಗೆ ಗುದ್ಬಿಡ್ತೀನಿ. ಪ್ಲೀಸ್ ಮಾತಾಡು. ಲಾಟ್ಸ್ ಆಫ್ ಲವ್. ಯು ಆರ್ ಮೈ ಫೇವ್ರೆಟ್. ಯು ಆರ್ ಮೈ ಫ್ರೆಂಡ್. ಯು ಆರ್ ಮೈ ಸಿಸ್ಟರ್. ಯು ಆರ್ ಮೈ ಟಾರ್ಚರ್. ಇಷ್ಟೇ ಟಾರ್ಚರ್ ಕೊಡ್ತೀಯ ನೀನು ನನಗೆ? ನನಗಂತೂ ಟೆನ್ಷನ್ ಆಗಿಬಿಡುತ್ತೆ. ನನ್ನ ಮುದ್ದು ಮಾಡಿ ಟೆನ್ಷನ್ ಆಗಿಬಿಡುತ್ತೆ. ಲಾಟ್ಸ್ ಆಫ್ ಲವ್. ಬೇಡವಾ? ಏ ಡ್ರಾಮಾ. ಪಾಪು ಪಾಚಿ ಮಾಡ್ತೈತೆ. ಲಾಟ್ಸ್ ಆಫ್ ಲವ್ ಮಾಡ್ಬಿಡು. ನೀನೊಂದು ಪಾಚಿ ಮಾಡಿಸ್ತೀನಿ. ಲಾಟ್ಸ್ ಆಫ್ ಲವ್. ಲಾಟ್ಸ್ ಆಫ್ ಲವ್. ನಿಧಾನ 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 ನಿಧಾನ. ಇಲ್ಲ ಇಲ್ಲ ಇಲ್ಲ. ಏನಾಯ್ತು ಏನಾಯ್ತು ಏನಾಯ್ತು? ಗುದ್ಬಿಡ್ತೀನಿ. ಇದಕ್ಕೂ ಗುದ್ಬಿಡ್ತೀನಿ, ಇದಕ್ಕೂ ಗುದ್ಬಿಡ್ತೀನಿ. ಆಲೇದಿದ್ದೆ. ಏನ್ ಆಡ್ತೀಯ ಗೊತ್ತಾ ನೀನು? ಬಂಗಾರ ಇದು. ಸರಿ ಪಾಚಿ ಮಾಡಿಸ್ಲಾ? ಪಾಪನ ಫಸ್ಟ್ ಪಾಚಿ ಮಾಡಿಸ್ಬಿಡೋಣ, ಆಮೇಲೆ ನೀವು ಮಲ್ಕೊಳ್ಳಿ. ಓಕೆನಾ? ಪಾಪು ಪಾಚಿ ಮಾಡಪ್ಪ ನೀನು. ಓಕೆ ಓಕೆ ಓಕೆ. ಕಣ್ಣೋಡು ತೇಲಿಸ್ತಾರದ. ನಗದ್ ಬೇರೆ ಜಾಸ್ತಿ. ಓಹೋ ಶುಂದ್ರಿ 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 1 ಶುಂದ್ರಿ 2 ಶುಂದ್ರಿ 1 ಶುಂದ್ರಿ 2. ನಾನು ಸುಮ್ಮನೆ ಜೆಂಟಲ್ ಅಷ್ಟು. ಓಕೆ ಯು ಹ್ಯಾವ್ ಟು ಬಿ ಸೋ ಸಾಫ್ಟ್ ಅಂಡ್ ಜೆಂಟಲ್. ನಾನೇನು ನಿನ್ಗೆ ಹಿಂಗ್ ಮಾಡಿದ್ನಾ? ಇಲ್ಲ ತಾನೆ, ಹಿಂಗೆ ಸುಮ್ಮನೆ ತಾನೆ ಅಂದಿದ್ದು. ಸುಂದ್ರಿ 1 ಸುಂದ್ರಿ 2 ಅಷ್ಟೇ. ಚಿನ್ನಿ ಪಾಪ ಅದೊಂಥರ ಮಂಡು ಜಾತಿ. ಅದು ಸ್ಟ್ರಾಂಗ್ ಬೇಬಿ ಆಗಿರೋದಕ್ಕೆ ನನ್ನ ತಡ್ಕೊಂಡೈತೆ. ಪುಷುಕು ಆಗಿದ್ದಿದ್ರೆ ಯಾವಾಗಲೂ ಕೈಯೋ ಅಂತ ಬಡ್ಕೋಬೇಕಿತ್ತು. ಆಮೇಲೆ ನೋಡಿ ಪಾಚಿ ಮಾಡಿಬಿಟ್ರು. ನೀನೊಂದು ಪಾಚಿ ಮಾಡಿಸ್ತೀನಿ ಇವಾಗ. ಓಕೆನಾ? ಲೆಟ್ಸ್ ಲೀವ್. ಡ್ಯಾಡ ಬಂದು ಮಮ್ಮು ಕೊಡ್ತಾರೆ. ಚೀಚಿ ಬೇಕಾ? ಚಿಂದಕ್ಕೋ ನೀನು, ಚಿಂದಕ್ಕೋ. ಗೋಟ್ ಕೊಡ್ತಾರ ನಿಂಗೆ? ಸರಿ ಪಾಪ ಮಲಗಿಸ್ಬಿಡೋಣ. ಪೂಜೆ ಮಾಡುವ ನೀನು. ಪಾಟಿಗೆ ಕಷ್ಟ ಆಗ್ಬಿಟ್ಟಿತ್ತು ಅನ್ಸುತ್ತೆ ಪಾಪುಗೆ. ಪೂಜೆ ಮಾಡು. ನಿನ್ ಕೈ ಯಾರ ಪಾಪ ತೊಟ್ಲಲ್ಲಿ ಇಡು ಅಂದ್ರ? ಏನ್ ಆಡ್ತೀಯ ಪಾಪು ನೀನು? ಈ ಡ್ರಾಮಾ ಎಲ್ಲ ಬೇಡ, ಸುಮ್ಮನೆ ಪಾಪು ಮಲ್ಕೊಂಡೈತೆ. ಬಾ ನಿಂಗೆ ಸ್ಟೋರಿ ಹೇಳ್ಬಿಟ್ಟು ಪಚ್ಚಿ ಮಾಡಿಸ್ತೀನಿ ಬಾ ಮಕ್ಕಳೇ. ಮುದುಬೆಲ್ಲ ಕೆಲವೊಂದ್ಸಲ ಪಾಟಿ ಮಾಡುವಾಗ ಸ್ವಲ್ಪ ಅಳ್ತಾರೆ. ಸೊ ಅವಾಗ ಎಕ್ಸಸೈಸ್ ಮಾಡಿಸಿದಾಗ, ಟಮ್ಮಿ ಮಸಾಜ್ ಮಾಡಿದಾಗ ಪಾಟಿ ಆರಾಮಾಗಿ ಪಾಸ್ ಮಾಡ್ತಾರೆ.
ಪಾಪುನ ಪಾಟಿ ಎಲ್ಲ ಮಾಡಿಸಿ ಫೀಡ್ ಮಾಡಿಸಿ ನಿದ್ದೆ ಮಾಡಿಸಿದೆ. ಈಗ ಆದಿತ್ಯ ಒಂದು ಆ್ಯಕ್ಟಿವಿಟಿ ಟೈಮ್ ಫ್ಲ್ಯಾಶ್ ಕಾರ್ಡ್ಸು ಮತ್ತು ಈ ಬಿಸಿ ಬೈಂಡರ್ಸಲ್ಲಿ ಆಟ ಆಡ್ತಿರ್ತೀವಿ. ಕೃವಿ ಬಂದು ಊಟ ಕೊಡ್ತೀವಿ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಆದಿತ್ಯನ ಮಲಗಿಸೋಣ ಅಂತ ಯೋಚನೆ ಮಾಡಿದೆ. ಸೊ ಕೃವಿ ಫೋನ್ ಮಾಡಿದಾಗ ಇಲ್ಲ ಸ್ವಲ್ಪ ಹೊತ್ತು ಬರ್ತೀನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಆದಿತ್ಯನ ಊಟ ಮಾಡಿಸಿನೇ ನಿದ್ದೆ ಮಾಡಿಸಿದ್ರೆ ಒಂದು ಲಾಂಗ್ ಸ್ಟ್ರೆಚ್ಚಲ್ಲಿ ಅವರು ನಿದ್ದೆ ಮಾಡ್ತಾರೆ ಅಂತ. ಆಮೇಲೆ ನನಗೂ ಒಂದು ರೆಸ್ಟ್ ಸಿಗುತ್ತೆ, ಒಳ್ಳೆ ರೆಸ್ಟ್. ಅದಕ್ಕೋಸ್ಕರ ಆದಿತ್ಯ ಜೊತೆ ಈ ರೀತಿ ಒಂದು ಕಾಗ್ನಿಟಿವ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ನ ಮಾಡಿಸ್ತಾ ಇದ್ದೆ. ನಾನು ಪ್ರತಿ ಸಲ ನಾನ್ ವೆಜ್ ತಿಂದಾಗ ಬಜೆ ತಿಂತೀನಿ. ಕಾಮೆಂಟಲ್ಲಿ ಕೇಳಿದ್ರಿ ಬಜೆನ ಹೇಗೆ ತಿಂತೀರಾ, ಬಜೆನ ಹೇಗೆ ಯೂಸ್ ಮಾಡ್ತೀರಾ, ಎಷ್ಟು ಯೂಸ್ ಮಾಡಬೇಕು, ಇದರ ಬೆನಿಫಿಟ್ಸ್ ಏನು ಅಂತ ಕೇಳಿದ್ರಿ. ಅದಕ್ಕೋಸ್ಕರ ಇವತ್ತು ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎನಿವೇ ನಾನು ನಾನ್ ವೆಜ್ನ ತಿಂದಿದ್ದೆ ಅಲ್ವಾ, ಸೊ ಪ್ರತಿ ಸಲ ನಾನು ನಾನ್ ವೆಜ್ನ ಯೂಸ್ ಮಾಡಿದಾಗ ಬಜೆ ತಿಂತೀನಿ. ಸ್ವಲ್ಪ ಪ್ರಮಾಣದಲ್ಲೇ ತಿನ್ನಬೇಕಾಗತ್ತೆ. ನಾನಿವಾಗ ಬಾಕ್ಸ್ಗೆ ಎತ್ತು ಹಾಕ್ತೀನಿ ಅಲ್ವಾ, ಸೊ ಅಷ್ಟು ಬೇಡ. ಸೊ ಈಗ ಕೈಯಲ್ಲಿ ಇಟ್ಕೊಂಡಿದ್ದೀನಲ್ಲ, ಸೊ ಅಷ್ಟು ಬಜೆನ ತಿನ್ನಬೇಕಾಗತ್ತೆ. ಸೊ ತಿಂದಿದ ತಕ್ಷಣ ತುಂಬ ಚೆನ್ನಾಗಿ ದೇಕು ಅಂತಂದರೆ ಬರ್ಪ್ ಸಹ ನಮಗೆ ಬರುತ್ತೆ, ಜೀರ್ಣ ಚೆನ್ನಾಗಾಗತ್ತೆ. ಮಕ್ಕಳಿಗೆ ಯಾವುದೇ ರೀತಿ ನಾವು ನಮ್ಮ ಫುಡ್ ಅಕಸ್ಮಾತ್ ಏನಾದರೂ ಹೆವಿ ಆಗಿದ್ದಾಗ ಆದರೆ ಈ ಬಜೆ ತಿನ್ನೋದ್ರಿಂದ ತುಂಬ ಚೆನ್ನಾಗಿ ಮಗುಗೆ ಪಾಟಿ ಪಾಸ್ ಮಾಡೋದಕ್ಕೆಲ್ಲ ಈಸಿ ಆಗುತ್ತೆ. ನಾನು ಪ್ರತಿ ಸಲ ನಾನ್ ವೆಜ್ ತಿಂದಾಗ ಈ ರೀತಿ ಬಜೆನ ಬಾಯ್ಗೆ ಹಾಕ್ಕೊಳ್ತೀನಿ. ಐದರ್ ಮಧ್ಯಾಹ್ನ ಯೂಸ್ ಮಾಡಿರ್ಬೋದು ನಾನ್ ವೆಜ್ನ ಅಥವಾ ನೈಟು. ಸೊ 2 ಟೈಮ್ ನಾನು ಬಜೆ ತಿಂತೀನಿ. ಅಂದರೆ ನಾನ್ ವೆಜ್ ಯೂಸ್ ಮಾಡಿದಾಗೆಲ್ಲ ನಾನು ಬಜೆ ಕಂಪಲ್ಸರಿಯಾಗಿ ತಿಂತೀನಿ. ತುಂಬ ಒಳ್ಳೆಯದು, ನೀವು ಇದನ್ನು ಟ್ರೈ ಮಾಡಬಹುದು. ಈಗ ನಮ್ಮ ಸ್ಲೀಪಿಂಗ್ ಟೈಮ್. ಅದಿತಿ ಜೊತೆ ಆಟ ಆಡಿ ಸ್ವಲ್ಪ ಹೊತ್ತು ಅವರು ಆರಾಮಾಗಿ ಡೋಸ್ ಆಗಿಬಿಡ್ತಾರೆ ಸ್ಟೋರಿ ಹೇಳಿದ ತಕ್ಷಣ. ನಾನು ಪಾಪುನ ಎದೆ ಮೇಲೆ ಹಾಕೊಳ್ಳೋಣ ಅಂತ ಅಂದ್ಕೊಂಡೆ. ಪಾಪು ತುಂಬ ಚೆನ್ನಾಗಿ ಡೀಪ್ ಸ್ಲೀಪ್ ಮಾಡ್ತಿದ್ರು, ಅದಕ್ಕೋಸ್ಕರ ಡಿಸ್ಟರ್ಬ್ ಆಗುತ್ತೆ ಅಂತ ಅಂದ್ಬಿಟ್ಟು ಇವತ್ತೇನು ಕ್ಯಾಂಗ್ರೂ ಮದರ್ ಕೇರ್ ಬೇಡ ಅಂದ್ಬಿಟ್ಟು ನಾನು ಅದಿತಿ ಆರಾಮಾಗಿ ನಿದ್ದೆ ಮಾಡ್ತಿದ್ದೀವಿ. ಅರೌಂಡ್ 4 o'clockವರೆಗೂ ನಾನು ನಿದ್ದೆ ಮಾಡ್ತೀನಿ. 4 o'clockಗೆ ಅಲಾರಾಮ್ ಇಟ್ಕೊಂಡು ಎದ್ದು ಹೇಳ್ತೀನಿ. ಏನಕ್ಕಂತಂದರೆ ನನಗೆ 5 o'clock ಒಂದು ಸೆಷನ್ ಇದೆ. ಸೊ ನಾನು ರೆಡಿ ಆಗಬೇಕು, ಆ ಸೆಷನ್ಗೆ ಗೋಲ್ಸ್ ಎಲ್ಲ ಸೆಟ್ ಮಾಡಬೇಕು. ಅದಕ್ಕೋಸ್ಕರ 4 o'clockವರೆಗೂ ನಾನು ನಿದ್ದೆ ಮಾಡ್ತೀನಿ. 2:15 4 o'clockವರೆಗೂ ಒಳ್ಳೆ ಕ್ವಾಲಿಟಿ ನಿದ್ದೆ ಆಗುತ್ತೆ. ಈ ಟೈಮಲ್ಲಿ ನಿದ್ದೆ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ರೆಸ್ಟ್ ಬೇಕಲ್ವಾ, ಸೊ ಅಷ್ಟು ರೆಸ್ಟ್ ಮಾಡ್ತೀನಿ ನಾನು. ಸರಿ ಮಲ್ಕೊಳ್ಳಿ. ಇಲ್ಲ ಸೆಂಡ್ ಮಾಡ್ಕೊಳ್ಳಲ್ಲ. ರೆಸ್ಟ್ ಎಲ್ಲ ಮಾಡಾದಮೇಲೆ 4 o'clock ಆಯಿತು. ಎದ್ದ ತಕ್ಷಣ ಒಂದು ಸ್ವಲ್ಪ ಬಿಸಿನೀರನ್ನ ಕುಡಿದು ನಾನು ಗೋಲ್ ಸೆಟ್ಟಿಂಗ್ ಮಾಡಬೇಕು ಅಂತ ಹೇಳಿದೆ ಅಲ್ವಾ, ಸೊ ಅದನ್ನು ಮಾಡ್ಕೊಳ್ತಿದ್ದೆ. ಅದಿತಿ ಮತ್ತು ಪಾಪು ಇಬ್ಬರು ಆರಾಮಾಗಿ ಮಲ್ಕೊಂಡಿದ್ರು. ಪಾಪು ಸ್ವಲ್ಪ ಸೌಂಡ್ ಆಯಿತು, ಅವ್ರು ಎದ್ದರು. ಅವ್ರು ಎದ್ದಿದ ತಕ್ಷಣ ನಾನು ಏನು ಮಾಡಿದೆ ಅವ್ರಿಗೆ ಅಂತಂದರೆ ಆ್ಯಕ್ಟಿವಿಟಿ ಬೋರ್ಡ್ ಅಂತಂದರೆ ಈ ಒಂದು ಬೋರ್ಡ್ನ ಮಾಡಿದ್ದೆ ಅಲ್ವಾ, ಸೊ ಅದನ್ನು ಇಟ್ಟರೆ ಅವ್ರು ಆರಾಮಾಗಿ ನೋಡ್ತಿರ್ತಾರೆ. ಅವ್ರಿಗೆ ಹೊಟ್ಟೆ ಹಸ್ದಾಗ ಸೌಂಡ್ ಮಾಡ್ತಾರೆ ಅಳೋ ರೀತಿ, ಆವಾಗ ನಾನು ಫೀಡ್ ಮಾಡಿಸ್ತೀನಿ. ಶುಭ ಶುಭ ನೀನು ಶುಭ ನೀನು ಶುಭ ನೀನು. ನಗದ್ ನೋಡು ಚಿನ್ನಿ, ಪಾಪು ನಗ್ತಿರೋದು ನೋಡು. ಯಾಯ್ ಯಾಯ್ ಮುದ್ದುಗುಂಡು ಮುದ್ದುಗುಂಡು ಆರಿದು ಮುದ್ದುಗುಂಡು. ಓಪನ್ ಯುವರ್ ಮೌತ್, ಓಪನ್ ಯುವರ್ ಮೌತ್, ಓಪನ್ ಓಪನ್
ಕ್ಲೋಸ್. ಸುಗಂಧ ಹುಟ್ಟಿ ಬರುವಾಗ ಅರಮನೆಯ ಕಟ್ಟಿ ಕೊಡುತ್ತೀನಿ, ರಾಜರ ಹೆಸರನ್ನೇ ಇಡುತ್ತೀನಿ. ಅರಮನೆಯ ಕಟ್ಟಿ ಕೊಡುತ್ತೀನಿ. ಪಾಪುಗೆ ಇಷ್ಟ ಸಿನಿಮಾ, ಫೇವ್ರೆಟ್ ಸಾಂಗು. ವೇಟ್ ಮಾಡಿ, ಪಾಪುಗೆ ಹಚ್ಬಿಡ್ತೀನಿ. ನಿಮಗೆ ಇದು ಫೇಸ್ ಇನ್ನು ವೈಪೇ ಮಾಡಿಲ್ವಲ್ಲ ನಿಮಗೆ ಫೇಸು. ಬರ್ತಾನವ್ವ ಭೂಪ ಬಂಗಾರಿ ಮಡಿಲಿನಲ್ಲಿ, ಮುದ್ದು 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 ಮುದ್ದಂತೆ ಬೆಳ್ಳಿ ಬೊಂಬೆಯಂತೆ ಸಿಂಗಾರಿ ವಂಶದಲ್ಲಿ. ಬೊಂಬೆ ಮರಿ ನನ್ನ ಬೊಂಬೆ ಮರಿ. ಸಿನಿಮಾ ಈಗ ನಿಮ್ಮ ಕೆಲಸ ಇದನ್ನು ನೋಡುವುದು. ಅರ್ಥವಾಯಿತೆ? ಬೆಟರ್ ಯು ಅಂಡರ್ಸ್ಟ್ಯಾಂಡ್? ಅಮ್ಮ ಒಂದು ನಿಮಿಷ ಏನಕ್ಕೆ? ಗಿಮ್ಮಿ ವೈ ಐ ಶುಡ್ ಗಿವ್ ಯು? ನೋ. ಬನ್ನಿ ನಡಿ, ಫ್ರೆಶ್ ಅಪ್ ಮಾಡ್ತೀನಿ ಬೇಗ. ನಂಗೆ ಕೆಲಸ ಇದೆ, ನಂಗೆ ಕ್ಲಾಸ್ ಇದೆ ಈಗ. ಥ್ಯಾಂಕ್ ಯು. ಅಲ್ಲೈತಲ್ಲ ಕುಡಿ. ಅನ್ನೊಂದಲ್ಲ ನೋಡು ಮಗು ಮೇಲೆ. ಅದಿತಿಗೆ ಇವತ್ತು ಫ್ರೂಟ್ ಅಂತಂದರೆ ಸ್ನ್ಯಾಕ್ ಬಟರ್ ಫ್ರೂಟ್ ಮಿಲ್ಕ್ ಶೇಕ್ ಮಾಡಿದರು. ಸೊ ನನಗೂ ಬಟರ್ ಫ್ರೂಟ್ ಒಳ್ಳೆಯದು. ಈ ಟೈಮಲ್ಲಿ ಎಲ್ಲ ಹಣ್ಣು ಆಲ್ಮೋಸ್ಟ್ ತಿನ್ಬೋದು. ಅದಕ್ಕೋಸ್ಕರ ನಾನು ಒಂದು ಹಾಫ್ ಗ್ಲಾಸ್ ಅಷ್ಟು ಬಟರ್ ಫ್ರೂಟ್ ಜ್ಯೂಸನ್ನ ಕುಡಿದು ಅದಿತಿನ ಫ್ರೆಶ್ ಅಪ್ ಮಾಡ್ತಿದ್ದೀನಿ. ಇವತ್ತು ನನಗೆ ಸೆಷನ್ ಇದೆ ಅಂತ ಹೇಳಿದ್ನಲ್ಲ, ಸೊ ಅದಿತಿನ ಫ್ರೆಶ್ ಅಪ್ ಮಾಡಿದ್ರೆ ಅವ್ರು ಆರಾಮಾಗಿ ಆಚೆ ಆಟ ಆಡ್ತಿರ್ತಾರೆ. ಸೊ ನನ್ನ ಸೆಷನ್ನ ಮುಗಿಸ್ಕೊಳ್ಬೋದು. ಪಾಪುಗೆ ಅವರು ಆಟ ಆಡ್ತಿರ್ತಾರೆ, ನಿದ್ದೆ ಬಂದಾಗ ಫೀಡ್ ಕೇಳ್ತಾರೆ. ಸೊ ಫೀಡ್ ಮಾಡಿಸಿ ಅವ್ರನ್ನ ನಿದ್ದೆ ಮಾಡಿಸಿದ್ರೆ ನಾನು ಆರಾಮಾಗಿ ಸೆಷನ್ ಮಾಡ್ಕೊಳ್ಬೋದು. ಆ್ಯಂಡ್ ಇವತ್ತು ಒಂದು ಕೊಲಾಬ್ರೇಷನ್ದು ವಿಡಿಯೋ ಸಹ ಮಾಡ್ಕೊಳ್ಬೇಕಿತ್ತು. ಅದಕ್ಕೋಸ್ಕರ ಅದಿತಿನ ಫ್ರೆಶ್ ಅಪ್ ಎಲ್ಲ ಮಾಡಿದ್ದೆ ಅಲ್ವಾ. ಆ್ಯಂಡ್ ನಂದು ಸೆಷನ್ನು ಬೇಗ ಮುಗೀತು, ಒಂದು ಸ್ವಲ್ಪ ಟೈಮ್ ಸಹ ಇತ್ತು. ಸೊ ಇದೇ ರೀತಿ ನನ್ನ ಒಂದು ಕೊಲಾಬ್ರೇಷನ್ ವೀಡಿಯೋಸ್ನ ಪ್ಲ್ಯಾನ್ ಮಾಡ್ಕೊಳ್ಳೋದು ನಾನು. ಅದಿತಿಯ ಒಂದು ಆ್ಯಕ್ಟಿವ್ ಟೈಮ್, ಅವ್ರು ಆರಾಮಾಗಿ ಯಾವಾಗಲೂ ವೀಡಿಯೋ ಅಂತಂದರೆ ಅವ್ರಿಗೆ ತುಂಬ ಇಷ್ಟ, ಆರಾಮಾಗಿ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾರೆ. ಹಾಗೆಯೇ ಸ್ವಲ್ಪ ಹೊತ್ತು ಅವ್ರ ಜೊತೆ ಆಟ ಆಡಿ ಹೋಮ್ ಸ್ಕೂಲಿಂಗ್ ಪ್ಲ್ಯಾನಲ್ಲಿ ಸ್ವಲ್ಪ ಆ್ಯಕ್ಟಿವಿಟೀಸ್ ಪೆಂಡಿಂಗ್ ಇತ್ತು, ಅದನ್ನು ಸಹ ಅವ್ರ ಜೊತೆ ಇವತ್ತು ಮುಗಿಸ್ಕೊಂಡು ಈ ಟೈಮಲ್ಲಿ ಮುಗಿಸ್ಕೊಂಡು ವಿಡಿಯೋ ಸಹ ಎಲ್ಲ ಕ್ಯಾಪ್ಚರ್ ಆಯಿತು. ಪಾಪು ಆರಾಮಾಗಿ ಇವಾಗ ನಿದ್ದೆ ಮಾಡ್ತಿದ್ರು ರೂಮಲ್ಲಿ. ಯೂಶಲಿ ನಾನು ಆಚೆ ಹೋಗಲ್ಲ, ಏನಾದರೂ ವೀಡಿಯೋಸ್ ಇದ್ದರೆ ಮಾತ್ರ ಒಂದೇ ಬ್ಯಾಕ್ಗ್ರೌಂಡಲ್ಲಿ ವೀಡಿಯೋಸ್ ಬೋರ್ ಆಗುತ್ತೆ. ಅದಕ್ಕೋಸ್ಕರ ಹಾಲಲ್ಲಿ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಆಚೆ ಹೋಗಿ ವೀಡಿಯೋ ಎಲ್ಲ ಕ್ಯಾಪ್ಚರ್ ಆಯಿತು. ಅದನ್ನು ಎಡಿಟ್ ಎಲ್ಲ ಮಾಡ್ಕೊಳ್ಬೇಕು. ಸೊ ವೀಡಿಯೋ ಕಂಪ್ಲೀಟ್ ಆಯಿತು. ಅದಿತಿನೂ ಆ್ಯಕ್ಟಿವಿಟಿ ಮುಗಿಸಿದ್ರು. ಕ್ಲಾಪ್ ಯುವರ್ ಹ್ಯಾಂಡ್ಸ್. ಹ್ಯಾಪಿ? ಇಷ್ಟ ಆಯ್ತಾ ಅದಿತಿಗೆ? ಶೋಮಿ ಸೂಪರ್. ಎರೇಸರ್ ಎಲ್ಲೋಯ್ತು? ಇಲ್ಲೇ ಇದೆ, ಟೇಕ್ ಮಾಡಿ ಬೇಗ. ಲೆಫ್ಟ್ ಹ್ಯಾಂಡ್. 7 o'clock 8 o'clock ಅದಿತಿ ಜೊತೆ ಸುಮ್ಮನೆ ಕೂತ್ಕೊಂಡಿರ್ತೀನಿ. ಅವ್ರಿಗೆ ಏನು ಇಂಟ್ರೆಸ್ಟ್ ಇರುತ್ತೋ ಅದನ್ನು ತೊಗೊಂಡು ಬರ್ತಾರೆ. ಇವತ್ತು ಸ್ಕ್ರಿಬ್ಲಿಂಗ್ ಮಾಡಬೇಕು ಅಂತ ಅವ್ರಿಗೆ ಆಸೆ ಆಗ್ತಿತ್ತು. ಸೊ ಕಲರ್ ಬೇಕು ಅಂತ ಹೇಳ್ತಿದ್ರು. ಅದಕ್ಕೋಸ್ಕರ ಸ್ಕ್ರಿಬ್ಲಿಂಗ್ ಮಾಡಿಸೋಣ. ಕಂಟ್ರೋಲ್ಡ್ ಸ್ಕ್ರಿಬ್ಲಿಂಗ್ ಅಂದರೆ ಒಂದು ಡ್ರಾಯಿಂಗ್ ಅಥವಾ ಪಿಕ್ಚರ್ ಏನಿರುತ್ತೆ ಅದ್ರ ಒಳಗಡೆ ಮಾತ್ರ ಮಕ್ಕಳು ಮಾಡಬೇಕು. ಅದನ್ನು ಅದಿತಿಗೆ ಸ್ಟಾರ್ಟ್ ಮಾಡಿದ್ದೀನಿ, ಅದನ್ನು ವರ್ಕ್ ಮಾಡ್ತಿದ್ದೆ. ಸೊ ಈ ರೀತಿ ಪಿಕ್ಚರ್ಸ್ನ ಡ್ರಾ ಮಾಡಿಕೊಟ್ಟಾಗ ಅವರು ಕಂಟ್ರೋಲ್ ಸ್ಕ್ರಿಬ್ಲಿಂಗ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ರು. ಆ್ಯಂಡ್ ಇದರಿಂದ ಮಕ್ಕಳಿಗೆ ಫೈನ್ ಮೋಟರ್ ಸ್ಕಿಲ್, ಪೆನ್ಸಿಲ್ ಹಿಡಿಯೋದಕ್ಕಿಂತ ಮುಂಚೆ ಬರಬೇಕಾಗಿರುವಂತಹ ಹ್ಯಾಂಡ್ ಸ್ಟ್ರೆಂತ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಫಿಂಗರ್ಸ್ಗೆ.
ಇದಾದಮೇಲೆ ಪೆನ್ಸಿಲ್ ಇತ್ತಲ್ಲ, ಸೊ ಪೌಚಲ್ಲಿ ಪೆನ್ಸಿಲಲ್ಲಿ ಆಟಾಡ್ತೀನಿ ಅಂತ ಹೇಳ್ತಿದ್ರು. ಸೊ ಸರಿ 2 ಇಂಡೆಕ್ಸ್ ಫಿಂಗರಲ್ಲಿ ಹೇಗೆ ತೆಗಿಯೋದು, ಇದರಿಂದ ಗ್ರಿಪ್ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಕೆಳಗಡೆ ಒಂದು ಬಾಟಲ್ ಇಟ್ಬಿಟ್ಟು ಪೆನ್ಸಿಲ್ನ ಅದರೊಳಗಡೆ ಡ್ರಾಪ್ ಮಾಡಬೇಕು. ಇದರಿಂದ ಸ್ಪೇಷಲ್ ಅವೇರ್ನೆಸ್ಸು, ಫೋಕಸ್ಸು, 2 ಹ್ಯಾಂಡ್ ಕೋಆರ್ಡಿನೇಷನ್, ಐ ಹ್ಯಾಂಡ್ ಕೋಆರ್ಡಿನೇಷನ್ ಎಲ್ಲ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ಇದು ಒಂದು ಬೆಸ್ಟ್ ಮಾಂಟೆಸರಿ ಆ್ಯಕ್ಟಿವಿಟಿ. ಮುದುಬುಲ್ಲ ನೆಕ್ಸ್ಟ್ ಫೀಡ್ ಟೈಮ್ ಆಗಿತ್ತು. ಸೊ ಮುದುಬುಲ್ಲನ ಫೀಡ್ ಮಾಡಿಸಿ ಅದಿತಿಗೆ ನೆಕ್ಸ್ಟು ಇವಾಗ ನಮ್ಮದು ಊಟ ಟೈಮ್ 8:15 ಹಾಗೆ ನಾವು ಊಟ ಮಾಡ್ತೀವಿ. ಅದಿತಿ ಈಸ್ ಅ ವೆರಿ ಇಂಡಿಪೆಂಡೆಂಟ್ ಚೈಲ್ಡ್. ನಾನು ಇಷ್ಟು ಚೆನ್ನಾಗಿ ನನ್ನ ಒಂದು ಡೇನ ಸ್ಮೂತಾಗಿ ತೊಗೊಂಡು ಹೋಗೋದಕ್ಕೆ ಅದಿತಿ ಈಸ್ ದ ಮೇನ್ ರೀಸನ್ ಆ್ಯಂಡ್ ಆಲ್ಸೋ ಕ್ರುವೀಸ್ ಸಪೋರ್ಟ್. ಅದಿತಿ ಅವರು ಊಟದಲ್ಲಿರಬಹುದು ಅಥವಾ ಅವರು ಒಂದು ಡ್ರೆಸ್ಸಿಂಗ್ ಸ್ಕಿಲ್ಲಲ್ಲಿರಬಹುದು ಆ್ಯಂಡ್ ಪಾಟಿ ಇರ್ಬೋದು, ಸೂಸು ಇರ್ಬೋದು. ಆ್ಯಂಡ್ ಅದಿತಿಗೆ ನಾನು ಪಾಟಿ ವಾಶ್ ಮಾಡ್ಕೊಳ್ಳೋದನ್ನು ಸಹ ಹೇಳ್ಕೊಡ್ತಿದ್ದೀನಿ. ತುಂಬ ಚೆಂದವಾಗಿ ಕಲಿತಾ ಇದ್ದಾರೆ, ಇಂಡಿಪೆಂಡೆಂಟ್ ಚೆನ್ನಾಗಿದೆ. ಅವ್ರಿಗೇನಾದರೂ ಯೂರಿನ್ ಪಾಸ್ ಮಾಡಬೇಕು ಅಂತ ಅನಿಸಿದ್ರೆ ಅವರೇ ಬರ್ತಾರೆ ರೂಮಿಗೆ. ಆಟಾಡ್ತಿದ್ರೆ ಅಕಸ್ಮಾತ್ ಆಚೆ ಆಟಾಡ್ತಿದ್ರೆ ಅವರೇ ಬರ್ತಾರೆ, ಡಕ್ಕಿ ರೂಮ್ನ ಓಪನ್ ಮಾಡಿ ಹೋಗಿ ಪಾಸ್ ಮಾಡಿ ನೀರನ್ನ ಫ್ಲಶ್ ಮಾಡಿ ಅಂತಂದರೆ ಕಮೋಡಲ್ಲಿ ಮಾಡಲ್ಲ, ಕೆಳಗಡೆ ಮಾಡಿ ನೀರು ಹಾಕಿ ಬರ್ತಾರೆ. ಕೆಲವೊಂದ್ಸಲ ನೀರು ಕರೆಕ್ಟಾಗಿ ಹಾಕಿರೋದಿಲ್ಲ, ಅದನ್ನು ನಾವು ಮಾನಿಟರ್ ಮಾಡ್ಕೊಳ್ತೀವಿ. ಅವರೇ ಆರಾಮಾಗಿ ಪ್ಯಾಂಟ್ ಹಾಕ್ಕೊಳ್ಳೋದು, ಸ್ಕರ್ಟ್ ಹಾಕ್ಕೊಳ್ಳೋದು ಅದನ್ನೆಲ್ಲ ತುಂಬ ಚೆನ್ನಾಗಿ ಕಲ್ತಿದ್ದಾರೆ. ಇದರಿಂದ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಈಗ ಪಾಪು ಎದ್ದಿದ್ರು, ಸೊ ಅವ್ರಿಗೆ ಈ ರೀತಿ ಬೋರ್ಡ್ ಇಟ್ಬಿಟ್ಟು ನೋಡಿ ಅಂತ ಹೇಳಿಬಿಟ್ಟು ನನ್ನ ಊಟನ ಶುರು ಮಾಡಿದೆ. ಅದಿತಿನೂ ಸಹ ಅವ್ರ ಊಟನ ಅವರೇ ಮಾಡ್ತಾರೆ. ಇದೆಲ್ಲ ತುಂಬ ಚೆನ್ನಾಗಿ ಇಂಡಿಪೆಂಡೆನ್ಸಿ ಬಂದಿದೆ ಅದಿತಿಗೆ. ಖುಷಿ ಆಗುತ್ತೆ ತುಂಬ ಬೇಗ ದೊಡ್ಡವರಾಗ್ತಿದ್ದಾರೆ ಅಂತ. ಕೆಲವೊಂದು ಸಲ ಬೇಜಾರು ಸಹ ಆಗುತ್ತೆ, ಎಷ್ಟು ಬೇಗ ಅದಿತಿ ದೊಡ್ಡವರಾಗ್ಬಿಟ್ರು ಅಂತ. ನೋಡಿದ್ರಿ ಅಲ್ಲ ನಮ್ಮ ಡೇ ಯಾವ ರೀತಿ ಇರುತ್ತೆ ಅಂತ. ತುಂಬ ಚೆನ್ನಾಗಿ ಆಲ್ಮೋಸ್ಟ್ ಸ್ಮೂತಾಗಿ ಹೋಗುತ್ತೆ. ಯಾವುದೋ ಒಂದೊಂದು ದಿನ ಮಾತ್ರ ತುಂಬ ಕಷ್ಟ ಅನಿಸುತ್ತೆ, ಬಟ್ ಸ್ಟಿಲ್ ಹ್ಯಾವ್ ಟು ಮ್ಯಾನೇಜ್ ಅಲ್ವಾ. ಚೆನ್ನಾಗಿ ಹೋಗ್ತಿದೆ. ಆಲ್ರೆಡಿ 1 ಮಂತ್ ಕಂಪ್ಲೀಟ್ ಮಾಡೇ ಬಿಟ್ವಿ. ನೆಕ್ಸ್ಟು ಊಟ ಆದಮೇಲೆ ನಾನು ಪಾಪುಗೆ ಹಾಕಬೇಕಾಗಿರುವಂತಹ ಸಿರಪ್ಪು ಮತ್ತು ಐ ಡ್ರಾಪ್ಸ್ನೆಲ್ಲ ಹಾಕಿದೆ. ಈಗ ಅದಿತಿ ಬುಕ್ ರೀಡಿಂಗ್ ಟೈಮ್. ಬುಕ್ ರೀಡಿಂಗ್ ಮಾಡಿ ಇಬ್ಬರನ್ನು ಮಲಗಿಸ್ತೀನಿ. ಮಲಗಿಸುವಾಗ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ, ಯಾಕಂತಂದರೆ ಇಬ್ಬರೂ ಒಂದೇ ಟೈಮಲ್ಲಿ ನಿದ್ದೆ ಮಾಡಿಸ್ಬೇಕು, ಇಬ್ರಿಗೂ ಅಟೆನ್ಷನ್ ಬೇಕಾಗುತ್ತೆ. ಅದಿತಿ ಅಮ್ಮ ನಾನು ತೊಡೆ ಮೇಲೆ ಮಲ್ಕೊಳ್ತೀನಿ ಅಂತೆಲ್ಲ ಕೇಳ್ತಿರ್ತಾರೆ. ಕ್ರುವಿ ನಮಗೆ ಊಟ ಕೊಟ್ಬಿಟ್ಟು ಅವರ ಒಂದು ಕೆಲಸಕ್ಕೆ ಹೋಗಿಬಿಡ್ತಾರೆ. ಸೊ ಈಗ ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಬೆಳಗ್ಗೆಯಿಂದ ಆರಾಮಾಗಿ ಮೇಂಟೈನ್ ಮಾಡಿರೋದ್ರಿಂದ ಈ ಟೈಮ್ನೂ ನಾನು ಆರಾಮಾಗಿ ಮೇಂಟೈನ್ ಮಾಡ್ತೀನಿ. ದಿಸ್ ಇಸ್ ಆಲ್ ಅಬೌಟ್ ಕಂಪ್ಲೀಟ್ ಡೇ ರೊಟೀನ್. ಬೆಳಗ್ಗೆಯಿಂದ ಸಂಜೆವರೆಗೂ ಆಲ್ಮೋಸ್ಟ್ ನೈಟೇ ಇದು. ಅರೌಂಡ್ 9:15 ಆಗಿದೆ. ಅದಿತಿಗೆ ಬುಕ್ ರೀಡಿಂಗ್ ಮಾಡಿ ಮಲಗಿಸೋದೆ ಇವಾಗ. ಸೊ ಹೇಗಿತ್ತು ಅಂತ ನೋಡಿದ್ರಿ, ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ರೀತಿ ವ್ಲಾಗ್ಸ್ ಜೊತೆ ಸಿಗ್ತಿರ್ತೀನಿ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಯಾವುದೂ ಯಾರಿಂದನೂ ಸಾಧ್ಯ ಇಲ್ಲ ಅಂತ ಏನೂ ಇಲ್ಲ, ಮನ್ಸು ಮಾಡಿದ್ರೆ ಎಲ್ಲನೂ ಸಾಧ್ಯ. ಸೊ ವಿ ಹ್ಯಾವ್ ಟು ಸ್ಟ್ಯಾಂಡ್ ಫಾರ್ ಅವರ್ ಸೆಲ್ಫ್. ಅದರಿಂದ ನಮಗೂ ಒಳ್ಳೆಯದು, ನಮ್ಮ ಮಕ್ಳಿಗೂ ಒಳ್ಳೆಯದು. ಆ್ಯಂಡ್ ನಮ್ಮ ಮಕ್ಕಳು ನಮ್ಮನ್ನ ನೋಡಿ ತುಂಬ ಇಂಡಿಪೆಂಡೆಂಟ್ ಆಗ್ತಾರೆ ಅನ್ನೋದು ನನ್ನ ನಂಬಿಕೆ. ಗುಡ್ ಮಾರ್ನಿಂಗ್ ಅದಿತಿ. ಗುಡ್ ಮಾರ್ನಿಂಗ್ ಅದಿತಿ. ಗೆಟ್ ರೆಡಿ. ನೆಕ್ಸ್ಟ್ ಅದಿತಿ ಫಸ್ಟ್ ಏನು ಮಾಡಬೇಕು? ಬ್ರಷ್ ಮಾಡಬೇಕು. ದೆನ್ ಪಾಟಿ. ದೆನ್ ದೆನ್ ಏನು ಮಾಡಿ ಸ್ನಾನ ಮಾಡಬೇಕು ದಿನಾಗಲೂ. ಸೊ ಸ್ನಾನ ಮಾಡಿದರೆ ನಾವು ಫ್ರೆಶ್ ಆಗಿರ್ತೀವಿ, ಹೆಲ್ದಿ ಆಗಿರ್ತೀವಿ. ದೆನ್ ದಿನಾಗಲೂ ನಾವೇನು ಮಾಡಬೇಕು? ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ, ಆಮೇಲೆ ಪಾಟಿ ಮಾಡಬೇಕು. ಆ್ಯಂಡ್ ಮಮ್ಮ ಮಾಡಿರೋ ಮಮ್ಮು ತಿನ್ನಬೇಕು. ಅದಾದಮೇಲೆ ಅದು ಗರ್ಲ್ ಅದಿತಿ ಅಂತ. ಏನದು? ಪ್ಯಾನ್ ಕೇಕಾ?